ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಮತ್ತೆ ಬಾಸು ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮುಖ್ಯವಾದ ಕೆಲಸನ? ಏನದು? ಅದು ನಾನು ಮತ್ತೆ ಅವರು ನೀವು ತೀರ್ಕೊಂಡಿರೋ ಮನೆಗೆ ಹೋಗಿ ಅಲ್ಲೇನಾದ್ರೂ ಸುಳಿವು ಸಿಗ್ಬೋದಾ ಅಂತ ಹುಡುಕ್ಬೇಕು ಅನ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ತಿದ್ದೀರಾ? ಹಾ, ನೀವು ನನ್ನ ಜೊತೆಲಿ ಬರಬೇಕು. ನಿಮ್ಮ ಸಹಾಯ ನಮಗೆ ತುಂಬಾ ಮುಖ್ಯ. ಅಲ್ಲ, ಏನು ಹುಡ್ಕೋಕ್ ಹೋಗ್ತಿದ್ದೀರಾ? ಅದೇ ನಿಮ್ಮ ಸಾವು ಸಹಜನ ಅಥವಾ ಅಸಹಜನ, ಮತ್ತೆ ಅವತ್ತಿನ ದಿನ ಅಲ್ಲಿ ಏನು ನಡೀತು, ಅದಕ್ಕೆಲ್ಲ ಯಾರು ಕಾರಣ ಅಂತ ತಿಳ್ಕೋಬೇಕು. ಅವತ್ತಿನ ದಿನ ನಡೆದಿರೋದ್ರಲ್ಲಿ ಬಾಸ್ ಏನು ತಪ್ಪು ಮಾಡಿಲ್ಲ, ಅವರು ನಿರಪರಾಧಿ ಅಂತ ಏನಾದರೂ ಸಾಬೀತಾದ್ರೆ ಪುಟ್ ಮೇಡಮ್ ಬಾಸ್ ಜೊತೆ ಮತ್ತೆ ಒಂದಾಗ್ತಾರೆ. ಇದನ್ನ ನಾವು ಸಾಬೀತು ಮಾಡಲೇಬೇಕು. ನಾನೀಗ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ದುರ್ಗಾ? ನನ್ನ ಸಾಯಿಸಿದ್ದು ಮಾಯಾ, ಆದ್ರೆ ನಾನು ಅದನ್ನ ಈಗ ಹೇಳಿದ್ರೆ ಅದನ್ನ ಯಾರು ನಂಬಲ್ಲ, ಯಾಕಂದ್ರೆ ನನ್ನ ಹತ್ರ ಸಾಕ್ಷಿ ಇಲ್ಲ. ಈಗ ನೀನು ಬೇರೆದೇ ಹೆಜ್ಜೆ ಇಡೋದಕ್ಕೆ ಹೊರಟಿದ್ಯಾ ಅಲ್ವಾ? ಈ ಹೆಜ್ಜೆಯಿಂದ ಬಹುಶಃ ನನಗ್ ಹುಟ್ಟಿರೋ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬಹುದು. ಇಲ್ಲಿ ಏನೋ ಒಂದು ಅತಿ ಮಾನುಷವಾದ ಶಕ್ತಿ ಇದೆ, ಅದು ಎಲ್ಲದನ್ನು ನಡೆಸ್ತಿದೆ ಅನ್ನೋದು ನನ್ನ ಅನುಮಾನ. ಈ ಅನುಮಾನಕ್ಕೆ ಏನೋ ಒಂದು ಉತ್ತರ ಸಿಗ್ಬೋದು. ಅಂಬಿಕಾ ಅವ್ರೆ, ಮತ್ತೆ ಎಲ್ಲಿ ಕಳ್ದೋದ್ರಿ? ನೀನ್ ನನ್ನ ಜೊತೆ ಬರ್ತೀರಾ ತಾನೆ? ಹಾ ದುರ್ಗಾ, ಖಂಡಿತ ಬರ್ತೀನಿ. ನಾನ್ ಬರ್ದೆ ಎಲ್ಲ ಹೋಗ್ತೀನಿ ಹೇಳು? ನಿಮಗ್ ಸಹಾಯ ಮಾಡೇ ಮಾಡ್ತೀನಿ. ಮ್ಯಾಮ್, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ನಾನು ಅಂಬಿಕನ ಸಾಯಿಸಿರೋ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ತರ ಹೆಲ್ಪ್ ಮಾಡ್ತೀರಾ ಅಲ್ವಾ ಮ್ಯಾಮ್? ಮ್ಯಾಮ್ ಪ್ಲೀಸ್ ಮ್ಯಾಮ್, ಪ್ಲೀಸ್ ಮ್ಯಾಮ್, ನನಗೆ ಹೆಲ್ಪ್ ಮಾಡಿ. ಸ್ವಲ್ಪ ಸುಮ್ಮನೆ ಇರ್ತೀಯ ಮಾಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಇಂಥ ವಿಷಯನ ಅಷ್ಟು ಜೋರಾಗಿ ಕಿರ್ಚ್ಕೊಂಡು ಮಾತಾಡ್ತಾ ಇದೆಯಲ್ಲ, ಮನೇಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ? ಅಯ್ಯೋ ಮ್ಯಾಮ್, ನನಗೆ ತಲೆ ಕೆಟ್ಟು ಹೋಗಿದೆ. ಶರತ್ ಏನಾದ್ರೂ ವಿಷಯ ಗೊತ್ತಾಗೋಗ್ಬಿಟ್ರೆ ಅಂತ ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಮ್ಯಾಮ್. ಮಾಯಾ ಪ್ಲೀಸ್, ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡು. ತಪ್ಪು ಮಾಡೋದು ದೊಡ್ಡದಲ್ಲ, ಮಾಡಿರೋ ತಪ್ಪನ್ನ ತೋರಿಸ್ಕೊಳ್ದೆ ಇರೋದಿದೆಯಲ್ಲ, ಅದು ಬುದ್ಧಿವಂತಿಕೆ ಅಂದ್ರೆ. ಮ್ಯಾಮ್, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಇಲ್ವಾ? ಮಾಡ್ತೀನಿ ಮಾಯಾ, ನಾನ್ ನಿನಗೆ ಈ ವಿಚಾರದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಅವತ್ತೇ ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದೆ ಅಲ್ವಾ? ನೆನ್ಪಿದ್ಯಾ? ಮಾಯಾ, ಮಾಯಾ ಯಾಕೆ ಹೇಗಿದ್ಯಾ? ಏನಾಯ್ತು? ಎಲ್ಲಿ ಹೋಗಿದ್ದೆ? ಏನ್ ಮಾಡಿ ಬಂದೆ? ಸಾಯಿಸ್ಬಿಟ್ಟೆ ಮ್ಯಾಮ್. ಅಂಬಿಕನ ಕೊಂದೆ. ಅಲ್ಲ, ಸುಟ್ಟಾಕ್ಬಿಟ್ಟೆ. ಸುಟ್ಟಾಕ್ಬಿಟ್ಟೆ ಅಂಬಿಕಾ, ಏನ್ ಹೇಳ್ತಾ ಇದ್ದೆ ಮಾಯಾ? ತಲೆ ಕಟ್ಟಿದ್ಯಾ ನಿನ್ಗೆ? ಮ್ಯಾಮ್ ಪ್ಲೀಸ್ ಮ್ಯಾಮ್, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ನನ್ಗೆ ತಲೆ ಕಟ್ಟೋಗ್ತಿದೆ ಮ್ಯಾಮ್. ನಂಗೆ ನೀವೇ ಹೆಲ್ಪ್ ಮಾಡ್ಬೇಕು ಮ್ಯಾಮ್. ನಂಗೆ ನೀವೇ ಹೆಲ್ಪ್ ಮಾಡ್ಬೇಕು ಮ್ಯಾಮ್, ಪ್ಲೀಸ್ ಮ್ಯಾಮ್. ತುಂಬಾ ಭಯ ಆಗ್ತದ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಶರತ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ, ಶರತ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ, ಅಯ್ಯೋ ಅವ್ರು ನನ್ನ ಹೇಟ್ ಮಾಡ್ತಾರೆ. ಶರತ್ ವಿಷಯ ಗೊತ್ತಾದ್ರೆ ಹೇಟ್ ಮಾಡೋದಲ್ಲ ಅಷ್ಟೇ ಅಲ್ಲ ಮ್ಯಾಮ್, ಶರತ್ ನನ್ನ ಸಾಯಿಸ್ಬಿಡ್ತಾರೆ ಮ್ಯಾಮ್. ಪ್ಲೀಸ್ ಮ್ಯಾಮ್, ನೀವೇ ನನ್ಗೆ ಹೆಲ್ಪ್ ಮಾಡ್ಬೇಕು ಮ್ಯಾಮ್. ಶರತ್ ಏನಾದ್ರು ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ಮ್ಯಾಮ್, ನೀವೇ ನನ್ಗೆ ಹೆಲ್ಪ್ ಮಾಡ್ಬೇಕು. ಸಮಾಧಾನ ಮಾಡ್ಕೋ, ಕಾಮ್ ಡೌನ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶರತ್ ಇಲ್ಲ ಅಂದ್ರೆ ನನ್ ಬದುಕಕ್ಕಾಗಲ್ಲ ಮ್ಯಾಮ್. ಅವ್ರೇ ನನ್ ಜೀವ, ಅವ್ರು ಬಿಟ್ಟು ನನ್ಗೆ ಒಂದ್ ಕ್ಷಣನೂ ಇರಕ್ಕಾಗಲ್ಲ ಮ್ಯಾಮ್. ಶರತ್ ನನಗೆ ಬೇಕು. ಮಾಯಾ, ಸ್ಟಾಪ್ ಇಟ್. ಮಾತಾಡಿದ್ದೆಲ್ಲ ಆಯ್ತಾ? ಈಗ ನಾನ್ ಮಾತಾಡ್ತೀನಿ, ನೀನು ನನ್ನ ಮಾತುಗಳನ್ನ ಕೇಳಿಸ್ಕೋಬೇಕು ಅಷ್ಟೇ.
ಹೆಲ್ಪ್ ಮಾಡ್ತೀನಿ. ಏನಂದ್ರೆ? ಎಸ್, ಈ ಸತ್ಯನ ಮುಚ್ಚ ಹಾಕೋದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಎಂದೆ. ಮೈ ಗಾಡ್, ರಿಯಲಿ? ನಿಜವಾಗ್ಲೂ? ಎಸ್, ಐ ವಿಲ್ ಹೆಲ್ಪ್ ಯು. ಬಟ್ ಮ್ಯಾಮ್, ಮಾಯಾ, ನೀನು ನನಗೆ ಸಹಾಯ ಮಾಡು ಅಂತ ಕೇಳ್ಕೊಳ್ತಾ ಇದೀಯಾ. ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಯಾಕೆ ಏನು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ಬೇಡ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ. ನೀನು ಈ ಮಾಳ್ವಿಕನ್ ಮೇಲೆ ನಂಬಿಕೆ ಇಡ್ಬೇಕು. ಈ ಸತ್ಯನ ಮುಚ್ಚ ಹಾಕೋದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಪ್ರಶ್ನೆಗಳು ನಿಷಿದ್ಧ. ಈ ಕ್ಷಣದಿಂದ ಅಂಬಿಕಂಗೆ ಏನಾಯ್ತು ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಕೂಡ್ದು. ಅಂಬಿಕನ ಸಾವು ಒಂದು ಆಕ್ಸಿಡೆಂಟ್, ಅದು ಆಕಸ್ಮಿಕ ಅಷ್ಟೇ. ಅಂಬಿಕಂದು ಕೊಲೆ ಆಗಿಲ್ಲ. ಅರ್ಥ ಆಯ್ತಾ? ನೆನ್ಪು ಬಂತ ಮಾಯಾ? ನಾನು ಅವತ್ತೇ ನಿನಗೆ ಪ್ರಾಮಿಸ್ ಮಾಡಿದ್ದೆ ಮಾಯಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ನೆನ್ಪು ಬಂತ? ಲಿಸನ್ ಕೇರ್ಫುಲ್. ಅಂಬಿಕಾ ಸಾವು ಒಂದು ಆಕ್ಸಿಡೆಂಟ್ ಅಷ್ಟೇ. ಅವಳ ಸಾವು ಆಕ್ಸಿಡೆಂಟ್ ಅಲ್ಲ, ಅದೊಂದು ಕೊಲೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಇದರಿಂದ ನನಗೆ ಉತ್ತರ ಸಿಗುತ್ತೆ ಅಂತ ನಿನಗೆ ಅನ್ಸುತ್ತಾ ಅಂಬಿಕಾ? ನೀನು ಹೋಗಿ ಎಷ್ಟೊಂದು ದಿನ ಆಗೋಯ್ತು. ಇವಾಗ ಈತ ಮುಂದೆ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನನಗೆ ಖಂಡಿತವಾಗ್ಲೂ ಅನಿಸ್ತಿದೆ ಬಾಸು, ನೀನ್ ನಿರಪರಾಧಿ ಅಂತ ನಾವು ಸಾಬೀತುಪಡಿಸೇ ಪಡಿಸ್ತೀವಿ. ಅಂಬಿಕಾ ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರು ಇದನ್ನೇ ಬಯಸ್ತಾರೆ. ನೀವು ಮತ್ತೆ ಪುಟ್ ಮೇಡಮು ಮತ್ತೆ ಜೊತೆ ಆಗ್ಬೇಕು ಅಂತ. ಅಂಬಿಕಾ ಅವರು ಎಲ್ಲೇ ಇರಲಿ, ಇದನ್ನ ಸಾಬೀತು ಮಾಡಕ್ಕೆ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ನನಗೆ ಚೆನ್ನಾಗಿ ಗೊತ್ತು. ಬಾಸು, ನಂಬಿಕೆ ಇಟ್ಕೊಳ್ಳಿ. ಅಪ್ಪ ಅಮ್ಮನ ಪ್ರೀತಿ ತುಂಬಾ ಗಟ್ಟಿಯಾಗಿರುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರು ತೀರ್ಕೊಂಡ್ರು ಅವ್ರ ಮಕ್ಳಿಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ.